ಏನೇನು ಮಾಡಬೇಕು ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಎಕ್ಸಾಂಪಲಿಂದ ಕಲಿಯೋಣ. ಸೊ ದೊಡ್ಡ ಲೆಕ್ಕ ಎಲ್ಲ ಮಾಡೋಕ್ಕೆ ಬರಬೇಕು. ಡಿವೈಡ್ ಎಷ್ಟು ಡಿಜಿಟ್ಸ್ ಇದೆ ಇದರಲ್ಲಿ? ಡಿವಿಸರ್ ಯಾರು, ಡಿವಿಡೆಂಡ್ ಯಾರು? ಡಿವಿಸರ್ ಯಾರು ಹೇಳಿ? 6758. ಡಿವಿಡೆಂಡು ಯಾವುದರಿಂದ ಭಾಗಿಸ್ತೀವೋ ಅದು ಡಿವಿಸರ್, ಯಾವುದನ್ನು ಭಾಗಿಸ್ತೀವೋ ಅದು ಡಿವಿಡೆಂಡ್ ಅಂತ. ನಾವು ಫ್ರ್ಯಾಕ್ಷನ್ ಥರ ಬರೆದಾಗ ಡಿವಿಡೆಂಡು ನ್ಯೂಮಿನೇಟ್ರಲ್ಲಿರುತ್ತೆ, ಡಿವಿಸರು ಡಿನಾಮಿನೇಟ್ರಲ್ಲಿರುತ್ತೆ, ಡಿನಾಮಿನೇಟ್ರಲ್ಲಿರುತ್ತೆ. ಅದು ಫ್ರ್ಯಾಕ್ಷನ್ಸಿಗೆ ಬಂದಾಗ ಸಿಂಪಲ್ ಫ್ರ್ಯಾಕ್ಷನ್ಸ್ನಲ್ಲಿ ಬರ್ಕೋಬೇಕಾದ್ರೆ ಆ ಥರದ್ದು ಪರವಾಗಿಲ್ಲ. ಬಟ್ ಈಗ ಆ್ಯಕ್ಚುಲಿ ವಿ ಆರ್ ಪರ್ಫಾರ್ಮಿಂಗ್ ಡಿವಿಷನ್ ಇಟ್ ಸೆಲ್ಫ್ ಆಸ್ ದಿ ಆಪರೇಷನ್. ಯಾವಾಗಲೂ ಈ ಥರ ಲಾಂಗ್ ಡಿವಿಷನಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಇಟ್ ಈಸ್ ಕಾಲ್ಡ್ ಫೈಂಡಿಂಗ್ ದಿ ಟ್ರಯಲ್ ಕೋಶೆಂಟ್ ಅಂತ. ಏನು? ಫೈಂಡಿಂಗ್ ದಿ ಟ್ರಯಲ್ ಕೋಶೆಂಟ್. ಸೊ ಎಷ್ಟು ಬರ್ಬೋದು? ನಾನು ಯಾವಾಗಲೂ ಒಂದು ಯು ಶುಡ್ ಲರ್ನ್ ಟು ಕ್ರಿಯೇಟ್ ಇನ್ ಮೈಂಡ್ ಎನ್ ಎಸ್ಟಿಮೇಟ್ ಆಫ್ ದಿ ಆನ್ಸರ್ ಅಂತೀವಿ. ಏನಂತ ಹೇಳ್ತೀವಿ ಹೇಳಿ? ಎಸ್ಟಿಮೇಟ್ ಆಫ್ ದಿ ಆನ್ಸರ್. ಅಂದರೆ ಭಾಗಿಸಿದ್ರೆ ರಫ್ಲಿ ಏನು ಅಂಕಿ ಬರಬೇಕು, ನಮಗೆ ಎಷ್ಟು ಡಿಜಿಟ್ ಬರಬೇಕು, ಅದು ಎಷ್ಟು ಬರಬೇಕು ಅಂಥೇಳಿ. ಅದಕ್ಕೆ ಏನು ಮಾಡೋದು ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಇವನ್ನೆಲ್ಲ ಒಂಚೂರು ರೌಂಡ್ ಆಫ್ ಮಾಡ್ಕೊಳ್ಳೋದು. ಏನು ಮಾಡ್ಕೊಳ್ಳೋದು? ರೌಂಡ್ ಆಫ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ, ಇಲ್ಲಿ 23 ಅಂತಂತಂದರೆ 23 ತನಕ ಬರ್ಕೊಳ್ಳೋದು. ಓಕೆ, 23 ತನಕ ಬರ್ಕೊಂಡು 23 ಆದಮೇಲೆ ಎಷ್ಟು ಜನ ಇದ್ದಾರೆ ನೋಡಿ? 1 2 3 4 5. ಹೌದಾ? 5 0 ಬರ್ಕೊಳ್ಳೋದು. ಎಷ್ಟು 0 ಬರ್ಕೊಳ್ಳೋದು? ಸೊ ವಿ ಹ್ಯಾವ್ ರಿಟನ್ ಎ ರೌಂಡೆಡ್ ಆಫ್ ಫಾರ್ಮ್ ಆಫ್ ದಿ ಡಿವಿಸರ್. ಹೌದಾ? ಅದೇ ಥರನೇ ಡಿವಿಡೆಂಡ್ ಆಫ್ ದಿ ಡಿವಿಡೆಂಡ್ ಮಾಡ್ಕೊಂಡ್ವಿ. ಹಾಗೆಯೇ ಈ ಡಿವಿಸರ್ ಇದ್ದಾರಲ್ಲ 6758 ಅಂತ ಹೇಳ್ಬಿಟ್ಟು ರಫ್ಲಿ 7000 ಹತ್ರ ಇದ್ದಾರಲ್ವ ಅವರು. ಸೊ 7000 ಅಂತ ರಫ್ಲಿ ಹಾಕ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಈ 3 0 ಹೊಟ್ಟೋಯ್ತಲ್ವಾ? ಸೊ 2300/7 ಅಂತಂತಂದರೆ ನನಗೇನು ಬರ್ಬೋದು? 7 3 21. 300+ ಥರ ಉತ್ತರ ಕಾಣಿಸ್ತಾ ಇದೆ ನನಗೆ ಅನ್ನೋದು ಬೈಂಡಿಗೆ ಬರಬೇಕು. ಯು ಅಂಡರ್ಸ್ಟ್ಯಾಂಡ್ ದಿಸ್? ದಿ ಕೋಶೆಂಟ್ ಈಸ್ ಆಫ್ ದಿ ಆರ್ಡರ್ ಆಫ್ 300 ರಫ್ಲಿ. ಗೊತ್ತಾಯ್ತಾ ಹೇಗೆ ಅಂತ ಹೇಳ್ಬಿಟ್ಟು? ಯು ಅಂಡರ್ಸ್ಟ್ಯಾಂಡ್ ದಿಸ್? ಯಾವಾಗಲೂ ಡಿವಿಷನ್ ಮಾಡಬೇಕಾದ್ರೆ ಇದೊಂದು ಭಾಳ ಇಂಪಾರ್ಟೆಂಟು. ಸುಮ್ಮನೆ ಶುರು ಮಾಡಿಬಿಡೋದಲ್ಲ. ಯು ಶುಡ್ ಟ್ರೈ ಟು ಗೆಟ್ ಎನ್ ಎಸ್ಟಿಮೇಟ್. ಎಸ್ಟಿಮೇಟ್ ಅಂದರೆ ಕರೆಕ್ಟ್ ಆನ್ಸರ್ ಅಲ್ಲ, ಅದು ರಫ್, ಅದು ಒಂದು ಅಂದಾಜು ಅಂತೀವಿ. ಎಸ್ಟಿಮೇಟ್ ಅಂದರೆ ಏನು ಹೇಳಿ? ಒಂದು ಅಂದಾಜು. ಒಂದು ಅಂದಾಜು ಎಷ್ಟು ಬರ್ತಾ ಇದೆ? 300+ ಬರ್ತಾ ಇದೆ ಅಂತ ಆಯಿತು. ಸೊ ಅದನ್ನೊಂದು ಮೈಂಡಲ್ಲಿ ಇಟ್ಕೊಂಡಿರೋದು. ಸೊ ಇಟ್ ಈಸ್ 300+ ಅಂತ. ಏನಲ್ಲಿಗೆ? 300+ ಇರ್ಬೋದು ಇಲ್ಲಿ, ಅಥವಾ ಅದಕ್ಕಿಂತ ಕಮ್ಮಿ ಇರ್ಬೋದು. ನಾವು ರೌಂಡ್ ಆಫ್ ಮಾಡ್ಕೊಂಡಾಗ ಏನಾಗಿದೆ ನೋಡಿ, ಇಲ್ಲಿ ಇವಾಗ ಡಿವಿಸರ್ನ ಇನ್ಕ್ರೀಸ್ ಮಾಡಿಕೊಂಡ್ರೆ ಇದಕ್ಕಿಂತ ಒಂಚೂರು ಕಮ್ಮಿ ಬರ್ಬೋದು. ಈಗ ಅಕಸ್ಮಾತ್ ಇಲ್ಲಿ 6158 ಅಂತ ಕೊಟ್ಟಿದ್ದಿದ್ರೆ ನಾವೇನು ಮಾಡ್ತಿದ್ವಿ? 6000 ಮಾಡ್ಕೊಂಡಿರ್ತಿದ್ವಿ. ಆವಾಗ ಎಷ್ಟು ಬೇರೆ ಬಂದಿರ್ತಿತ್ತು ಇಲ್ಲಿ. ಸೊ ಆವಾಗ ಏನು ಎಸ್ಟಿಮೇಟ್ ಬಂದಿದೆ ಅದಕ್ಕಿಂತ ಒಂಚೂರು ಕಮ್ಮಿ ಬರಬೇಕು ಅಂತ. ಈಗ ಎಸ್ಟಿಮೇಟ್ಗಿಂತ ಜಾಸ್ತಿ ಬರಬೇಕೋ ಕಮ್ಮಿ ಬರಬೇಕೋ? ಈಗ ನಾವು 7000 ಏನು ಮಾಡಿದ್ದೀವಿ? ಇನ್ಕ್ರೀಸ್ ಮಾಡಿದ್ದೀವಿ. ಆದ್ದರಿಂದ ಈ ನಮ್ಮ ಎಸ್ಟಿಮೇಟ್ಗಿಂತ ಒಂಚೂರು ಕಮ್ಮಿ ಬರಬೇಕು. ಎಷ್ಟು ಕಮ್ಮಿ ಬರುತ್ತೆ ಆಮೇಲೆ ನೋಡ್ಕೊಳ್ಳೋದು. ಸೊ ಅದು ಫಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಬೆಸ್ಟ್ ಮೆಥಡ್ ಬರ್ಕೊಳ್ಳೋದಕ್ಕೆ ಈ ಥರ ಬರ್ಕೋಬೇಕು. 23 2 ಅಂಕಿ ಓದ್ಕೊಂಡು ಹೋಗೋದು. 38 26 8. ಯಾಕೆಂದರೆ ಕರೆಕ್ಟಾಗಿ ಬರ್ಕೋಬೇಕಲ್ಲ ನಾವು. ಕರೆಕ್ಟಾಗಿ ಬರ್ಕೊಳ್ಳೋದಕ್ಕೂ ನಾವು ಅದನ್ನು 1000 ಮಿಲಿಯನ್ನು ಎಲ್ಲ ಹೊಳ್ತಾ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ? ಅದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ. ಸೊ 2 ಅಂಕಿ ಹೇಳ್ಕೊಂಡು ಬರೆಯೋದು. ಬರ್ಕೊಂಡು ಈ ಥರ ಇದಕ್ಕೊಂದು ಮನೆ ಕಟ್ಟೋದು. ಗೊತ್ತಾಯ್ತಾ? ಅಂದರೆ ಭಾಗದ ಡಿವಿಷನ್ ಪ್ರೋಸೆಸ್ ಎಲ್ಲ ಒಂದು ಮನೆಯಲ್ಲಿ ಯಾರಿಂದ ಡಿವೈಡ್ ಮಾಡ್ತಾ ಇದ್ದೋ ಅವ್ರನ್ನ ಹೊರಗಡೆ ಇಟ್ಕೊಳ್ಳೋದು. ಸೊ ಇಲ್ಲೇನಿದೆ ಈಗ 6758 ಅಂತ. ಸೊ ಇವನು ಡಿವಿಸರು. ಯಾರಿವರು? ಡಿವಿಸರ್. ಇವ್ರು ಯಾರಿವರು? ಡಿವಿಡೆಂಡ್. ಇಲ್ಲಿ ಯಾರು ಬರ್ತಾರೋ ಅವರು ಕೋಶನ್. ಇಲ್ಲಿ ಯಾರು ಬರ್ತಾರೋ ಅವರು ಕೋಶನ್ ಬರುತ್ತೆ. ಆಯಿತಾ? ಸೊ ಯಾವಾಗಲೂ ಹೆಂಗಪ್ಪ ಶುರು ಮಾಡೋದು ಅಂತಂತಂದರೆ ಈಗ ನೋಡಿ ಇಲ್ಲಿ. ಸೊ ನನಗೆ 6758 ಅಂತಿದೆ.
6758. ರಫ್ಲಿ ಅವ್ರ ಹತ್ರಕ್ಕೆ ಬರೋ ನಂಬರ್ ಯಾರು? 7000 ಅಂತ. ಸೊ ಆ 7000 7 ಮೈಂಡಲ್ಲಿ ಇಟ್ಕೊಳ್ಳೋದು. ಎಷ್ಟು ಇಟ್ಕೊಳ್ಳೋದು? 7. ಸೊ ಒಂದು ನನಗೆ ಮಗ್ಗಿ ಬರೋ ಅಂಕಿ ಬಂತು ಈಗ ಮೈಂಡ್ಗೆ. ಮಗ್ಗಿ ನನಗೆ 7 ಮಗ್ಗಿ 8 ಮಗ್ಗಿ 10 ಮಗ್ಗಿ ಬರುತ್ತೆ. ಸೊ ಒಂದು ರಫ್ಲಿ 7 ಅಂತ ಬಂತು. ಓಕೆ. ಸೊ 7 ಮಗ್ಗಿನಲ್ಲಿ ಫಸ್ಟ್ 2 ನಂಬರ್ ಬರುತ್ತಲ್ವಾ? 23, 7 4 28, 7 5 35, 7 14 ಎಲ್ಲ ಬರುತ್ತೆ. ಸೊ ಫಸ್ಟ್ 2 ಅಂಕಿನ ನಂದೊಂದು ಎಸ್ಟಿಮೇಟ್ ಈ ಪ್ಲೇಸ್ ಏನಿದೆ ಇದು ಹೇಳಿದ್ದು 1000 ಪ್ಲೇಸಿನ ನಂಬರ್ನ ಎಸ್ಟಿಮೇಟ್ ಎಷ್ಟು ಮಾಡಿಕೊಂಡೆ? 7. ಸೊ ಇದನ್ನೇ ನಾವು ಮಾಡಿದ್ರೆ 7 3 21, 7 4 38 ಆಗುತ್ತೆ. 28 ಆಗುತ್ತೆ. ಆದ್ದರಿಂದ ನಾ ಇದೇನು ಬರ್ಕೋತೀನಲ್ಲ 3 ಅಂತ, ಅದು ಫೈನಲಿ ಸರಿ ಅಂತ ಹೇಳೋಕ್ಕಾಗಲ್ಲ ಈಗಲೇ ನಾನು. ದೇರ್ ಫಾರ್ ಇಟ್ ಈಸ್ ಕಾಲ್ಡ್ ಎ ಟ್ರಯಲ್ ಕೋಷೆಂಟ್. ಏನಂತೀವಿ ಅದಕ್ಕೆ? ಟ್ರಯಲ್ ಕೋಷೆಂಟ್. ಆ ಟ್ರಯಲ್ ಕೋಷೆಂಟಿಂದ ನಾನು ನೆಕ್ಸ್ಟ್ ಎಲ್ಲ ಗುಣಿಸ್ಕೊಳ್ಳೋದು ಒಂದು ಕಡೆಗೆ ಇಲ್ಲಿ 6758 ಇಂಟು 3 ಅಂತ ಗುಣಿಸಿದಾಗ ಎಷ್ಟು ಬರುತ್ತೆ ನೋಡ್ಕೊಳ್ಳೋದು. 3 8 24, 3 15 2 17, 3 21 1 22, 3 18 2. ಹೌದಾ? ಕರೆಕ್ಟಾಗಿದೆ ಗುಣಿಸಿರೋದು. 3 8 24, 3 12 17, 3 21 1 22, 3 18 2 20. ಎಷ್ಟು ಡಿಜಿಟ್ಸ್ ಇದೆ ಇದರಲ್ಲಿ? 5 ಡಿಜಿಟ್ಸ್. ಸೊ ಈ ಫಸ್ಟ್ 2 ಡಿಜಿಟ್ಸ್ 20 ಅನ್ನೋದು ಇಲ್ಲಿ ಫಸ್ಟ್ 2 ಡಿಜಿಟ್ಸ್ಗಿನ್ನ ಕಮ್ಮಿ ಇದೆ. ಹೌದಾ? ಫಸ್ಟ್ 2 ಡಿಜಿಟ್ಸ್ಗಿನ್ನ ಕಮ್ಮಿ ಇದೆ. ಸುಮ್ಮನೆ ಒಂದು ಸತಿ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಈಗ ಈ ಅಂಕಿನ ಇಲ್ಲಿಂದ ಬರ್ಕೊಂಡು ಬರೋದು. ಎಲ್ಲಿಗೆ ಬರ್ಕೋಬೇಕು ನೋಡಿ ಇವಾಗ? ಪ್ಲೇಸ್ ವ್ಯಾಲ್ಯೂ ಇದು 5 ಡಿಜಿಟ್ಟು. ಸೊ ಫಸ್ಟ್ 5 ಡಿಜಿಟ್ಟಿಗೆ ಬರ್ಕೋಬೇಕು. 20 274. ಯಾಕೆ ಅಂದರೆ ನಾನು ಇದನ್ನು ಡಿವೈಡ್ ಮಾಡಿದಾಗ ಇದು 100th ಪ್ಲೇಸಲ್ಲಿದೆ. 3 ಅನ್ನೋದು ಯಾವುದಿದೆ ಹೇಳಿದ್ದು? 100th ಪ್ಲೇಸು. ಇದು ಯಾವುದ್ರಲ್ಲಿದೆ? 1000 ಪ್ಲೇಸಲ್ಲಿದೆ. ಇದು 10 ಕ್ಯೂಬು. ಇದು ಇದು 10 to the power of 4 ಅಲ್ಲಿದೆ. 10 ಅಲ್ಲ 10 ಸ್ಕ್ವೇರ್ 10 ಕ್ಯೂಬ್ ಪ್ಲೇಸಲ್ಲಿದೆ. ಇದೇನಾಗುತ್ತೆ? 300 ಅಂದರೆ 10 ಸ್ಕ್ವೇರ್ ಪ್ಲೇಸಲ್ಲಿ ಇರುತ್ತೆ. ಗೊತ್ತಾಯ್ತಾ? ಸೊ 10 to the power of 5 ಪ್ಲೇಸಿಗೆ ಬರೋ ಹಾಗೆ ನಾವು ಬರ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿಂದ. ಡೆಸಿಮಲಿಗೆ ಬಂದಾಗ ಅದು ಇದಾಗುತ್ತೆ. ಬಟ್ ಈಗ 20274 ಅನ್ನೋದನ್ನ ಫಸ್ಟ್ ಈ ಕಡೆಯಿಂದ ಬರ್ಕೊಂಬರೋದು. 5 ಅಂಕಿ ಕೆಳಗೆ 5 ಅಂಕಿ ಬರ್ಕೊಂಡ್ರೆ ಕಳಿತೀವಲ್ಲ ನಾವು, ರಿಮೈಂಡರ್ ಅಂತ ಬರುತ್ತಲ್ಲ, ಅದು ಇಟ್ ಶುಡ್ ಬಿ ಲೆಸ್ ದ್ಯಾನ್ ದಿ ಡಿವಿಸರ್. ಇಟ್ ಶುಡ್ ಬಿ ಲೆಸ್ ದ್ಯಾನ್ ದಿ ಡಿವಿಸರ್. ಸೊ ನಾವೇನು ಮಾಡಿದ್ವಿ ಹೇಳಿ? ಟ್ರಯಲ್ ಕೋಷೆಂಟ್ ಇಂಟು ಡಿವಿಸರ್. ಐ ಗೆಟ್ ಎ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್. ಎಷ್ಟು ಬರುತ್ತೆ ನೋಡಿ ಇವಾಗ? ಸುಮ್ಮನೆ ಒಂದು ಸತಿ ಟ್ರಯಲ್ ಮಾಡೋದು. 12 4 ಹೋದರೆ 8, ಆಮೇಲೆ 0, ಆಮೇಲೆ 1, ಆಮೇಲೆ ಸೊ 3108 ಈಸ್ ಲೆಸ್ ದ್ಯಾನ್ ದಿ ಡಿವಿಸರ್. ಸೊ ನಾವು ಕಳೆದ ಮೇಲೆ ಬರೋ ರಿಮೈಂಡರು ಡಿವಿಸರ್ಗಿನ್ನ ಕಮ್ಮಿ ಇರಬೇಕು. ಆವಾಗ ದಿಸ್ ಟ್ರಯಲ್ ಕೋಷೆಂಟ್ ಈಸ್ ರೈಟ್ ಅಂತ. ಗೊತ್ತಾಯ್ತಾ? ಅದಾದಮೇಲಿಂದ ಈ ನಂಬರ್ನ ಇಳಿಸ್ಕೊಳ್ಳೋದು. ಎಷ್ಟಿದು? ಈಗೇನಾಯಿತು ನಂಬರು? 31,086 ಆಯಿತು. ಮತ್ತೆ ರಫ್ ನಂಬರ್ ಎಷ್ಟು ನಂದು? 7. ಸೊ 7 ಮಗ್ಗಿನಲ್ಲಿ 31 ಅಂದರೆ ಎಷ್ಟು ಬರುತ್ತೆ? 7 4 28, 7 5 35 ಆಯಿತು. ಸೊ ಯಾವ್ದು ತೊಗೋಬೇಕು ನಾನು ಟ್ರಯಲ್ ಕೋಷೆಂಟು? ಸೊ ಈಗ 4 ಅನ್ನೋದು ಟ್ರಯಲ್ ಕೋಷೆಂಟ್ ಆಯಿತು. ಏನಾಯಿತು? 4 ಅನ್ನೋದು ಟ್ರಯಲ್ ಕೋಷೆಂಟ್ ಆಯಿತು. ಸೊ ಈ 6758ನ 4ಇಂದ ಗುಣಿಸಿದ್ರೆ ನನಗೆ ಎಷ್ಟು ಬರುತ್ತೆ? 4 8 32, 4 5 23, 23, 4 28 3 31, 4 24 1 25. ಎಷ್ಟು ಅಂಕಿ ಬಂದಿದೆ? 5 ಅಂಕಿ ಬಂದಿದೆ. ಸೊ ಈ 5 ಅಂಕಿ ಕೆಳಗೆ ಕರೆಕ್ಟಾಗಿ ಬರ್ಕೋಬೇಕು. 25 132. ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲಿಂದನೇ ಗುಣಿಸಿ ಬರ್ಕೋಬೇಕು. ಈ 4 ಅನ್ನೋದು ಇದೆಯಲ್ಲ, ಅಲ್ಲಿಂದನೇ ಈ ಅಂಕಿ ಗುಣಿಸಿ ಇದ್ರ ಕೆಳಗೆ ಬರಬೇಕು. ಗೊತ್ತಾಯ್ತಾ? ಅದು ಫಸ್ಟ್ ಎತ್ಕೊಳ್ತೇನೆ ಪ್ಲೇಸ್ ವ್ಯಾಲ್ಯೂ ಗಮನ ಇಲ್ಲದೆ ಇರೋದ್ರಿಂದ ಒಂದು ಸತಿ ಹಿಂಗೆ ಗುಣಿಸ್ಕೊಂಬಿಟ್ಟು ಆಮೇಲೆ ಹಾಕ್ಕೊಳ್ಳೋದು ಮೊದಲು ಬೆಟರು. ಆಮೇಲಿಂದ ಅಭ್ಯಾಸ ಆಗ್ತಾ ಹೋಗುತ್ತೆ. ಈಗ ಕಳಿಯೋದು ನೆಕ್ಸ್ಟು. ಸೊ ನೋಡಿ ಇಲ್ಲಿ ಪ್ರತಿ ಸ್ಟೇಜಲ್ಲೂ ಇದನ್ನು ನಾವು ಇದೇನಿದು? ಟ್ರಯಲ್ ಕೋಷೆಂಟ್ ಇಂಟು ಡಿವಿಸರ್. ಟ್ರಯಲ್ ಕೋಷೆಂಟ್ ಇಂಟು ಡಿವಿಸರ್ ಅದು. ಹೌದಾ? ಸೊ ಈಗ ನೆಕ್ಸ್ಟ್ ಮತ್ತೆ ಏನು ಮಾಡಬೇಕು? ನಾನು ಕಳಿಬೇಕು. ಕಳೆದ್ರೆ ಎಷ್ಟು ಬರುತ್ತೆ ನೋಡಿ? 6 2 ಹೋದರೆ 4, 8 3 ಹೋದರೆ 5, 10 1 ಹೋದರೆ 9. ಮತ್ತೆ ಎಷ್ಟಿರುತ್ತೆ ಇಲ್ಲಿ?
ಇಲ್ಲಿ 10 ಅಂತ ತೊಗೊಂಡ್ಬಿಟ್ಟಿದ್ದೀವಿ, ಮತ್ತೆ 10 ಇರುತ್ತೆ. 10ರಲ್ಲಿ 5 ಹೋದರೆ 5, ಮತ್ತೆ 2ರಲ್ಲಿ 2 ಹೋದರೆ. ಈಗ ನೋಡಿ ಮತ್ತೆ ರಿಮೈಂಡರ್ ವಾಟ್ ಐ ಗಾಟ್, ಇಸ್ ಇಟ್ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಡಿವಿಸರ್? ಲೆಸ್ ದ್ಯಾನ್ ಡಿವಿಸರ್. ದೇರ್ ಫಾರ್ ಮೈ ಟ್ರಯಲ್ ಕೋಶಂಟ್ ಈಸ್ ಇದು ತಪ್ಪಿದೆಯಾ? ಹೌದಾ? ಸರಿ, ಇನ್ನೊಂದು ಸತಿ ಮಾಡೋಣ. 4 8 32 3, 4 23 23 2, 4 7 28 2 30 ಅಲ್ವಾ? ಹಾಂ ಸರ್, ನಿದ್ದೆ ಮಾಡ್ತಿಲ್ಲ ಸರ್, ವೆರಿ ಗುಡ್ ಸರ್. 3 24 3 27 ಈಗ. ಹಾಂ ಹಾಂ, ನೋಡಿದ್ರಾ ಗುಣಿಸೋದೇ ತಪ್ಪು ಮಾಡ್ಬಿಟ್ಟಿದ್ದೀವಲ್ಲಪ್ಪ ನಾವು. ಸೊ ಆದ್ದರಿಂದ ಇವಾಗ ಇವರೆಲ್ಲರೂ ಸತ್ತೋಗ್ತಾರೆ. ಮನೆ ಕಳಿಸ್ಬಿಟ್ಟು ಈಗ ಅವ್ರಿಗೆ ಬೇರೆ ಬರೆಯೋಣ. ಎಷ್ಟದು? 27 0 32. ನೀವು ಹಿಂಗೆ ನಿದ್ದೆ ಮಾಡಿದ್ರೆ ನಾನು ತಪ್ಪು ಮಾಡೋದನ್ನು ನೋಡ್ತಾ ಇರಬೇಕು. 6ರಲ್ಲಿ 2 ಹೋದರೆ, 8ರಲ್ಲಿ 3 ಹೋದರೆ, 11ರಲ್ಲಿ 7 ಹೋದರೆ, again you have a remainder which is smaller than the divisor. ಆಮೇಲೆ ಏನು ಮಾಡ್ಬೇಕು ನಾನು ಇವಾಗ? 6 ನಿಲ್ಲಿಸ್ಕೊಂಡು ಆದಂಗೆ ಇವಾಗ 8 ನಿಲ್ಲಿಸ್ಕೊಳ್ಳೋದು. ಓಕೆ, ಈಗ ಮತ್ತೆ 40,548 ಆಯಿತು. ಎಷ್ಟಾಯಿತು? ಇಲ್ಲೊಂದು 7 ಇದೆ. ಎಷ್ಟಿದೆ? 7 ಇದೆ. ಸೊ ಈಗ 7 5ಲಿ 35, 7 6ಲಿ 42, 7 5ಲಿ 35, 7 6ಲಿ 42 ಆ ಥರ ಬರ್ತಾ ಇದೆ. ಏನು ಮಾಡೋಣ ಮಗ್ಗಿನ? ಹಾಂ, 5ಇಂದ ಮಾಡಿದ್ರೆ ಏನು ಸಂಕಟ ಬರುತ್ತೆ ನೋಡಿ. ಇವಾಗ ಎಷ್ಟು ಬರುತ್ತೆ ನೋಡಿ ಇಲ್ಲಿ? ಹಾಂ, 36,590. ಸುಮ್ಮನೆ ಒಂದು ಸತಿ ಕಳೀರಿ. ಹಾಂ, ಎಷ್ಟಪ್ಪ? ಒಂದೇ 5 8 40, 5 5 25 4 29, 5 7 35 2 37, 5 6 32 33 33. ಸರಿನಾ? 33,000. 8 14ರಲ್ಲಿ 9 ಹೋದರೆ ಎಷ್ಟು? 5. 14ರಲ್ಲಿ 7 ಹೋದರೆ 7. ಹೌದಾ? ಇಲ್ಲೆಷ್ಟಿದೆ? 9ರಲ್ಲಿ 6, 4ರಲ್ಲಿ 3 ಹೋದರೆ ಎಷ್ಟು ಬಂತು ನೋಡಿ? 6758. ಅಲ್ಲೂ 6758 ಬಂತು. ಇದನ್ನು ಡಿವೈಡ್ ಮಾಡಿಬಿಟ್ಟು 1 ಅಂತ ಇಡೋಕ್ಕಾಗತ್ತಾ? ಸೊ ಆದ್ದರಿಂದ 5 ಈಸ್ ನಾಟ್ ದಿ ಟ್ರಯಲ್ ಕೋಶಂಟ್. ಲೆಟ್ ಅಸ್ ಟ್ರೈ 6 ಅಂತ ಮಾಡಬೇಕು. ಏನು ಮಾಡಬೇಕು ನಾವು? ಯಾಕೆ ಅಂದರೆ 7ಕ್ಕೆ ಅಪ್ರಾಕ್ಸಿಮೇಟ್ ಮಾಡ್ಕೊಂಬಿಟ್ಟಿದ್ವಿ, ಹೌದಾ? ಬಟ್ 7ಕ್ಕಿಂತ ಕಮ್ಮಿ ಇದೆ. ಸೊ ಈಗ ರಿಮೈಂಡರ್ ಏನಿದೆ, ಇಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಲ್ಲ, ಇಟ್ ಶುಡ್ ಬಿ ಓನ್ಲಿ ಲೆಸ್ ದ್ಯಾನ್. ಈಕ್ವಲ್ ಟು ಇದ್ದರೆ ಏನು ಟ್ರಯಲ್ ಕೋಶಂಟ್ ತೊಗೊಂಡಿದ್ವಲ್ಲ ಅದನ್ನು 1 ಜಾಸ್ತಿ ಮಾಡೋದು. ಏನು ಮಾಡಬೇಕು? ಅದನ್ನು ಏನು ಮಾಡಬೇಕು? 1 ನಂಬರ್ ಜಾಸ್ತಿ ಮಾಡಬೇಕು. ಆದ್ದರಿಂದ ಇವಾಗ ಕೋಶಂಟ್ನ 6 ತೊಗೊಂಡ್ಬಿಟ್ಟು ಗುಣಿಸ್ ನೋಡಿ. ಇವಾಗ 6000 ಗುಣಿಸಿ. ಇವಾಗ 6ಇಂದ ಗುಣಿಸಿದ್ರೆ ಏನು ಬರ್ತಾರೆ ನೋಡಿ? ನೋಡಿದಿರಾ? 40,548 ಬಂದ್ಬಿಟ್ಟ. ಸೊ ಆದ್ದರಿಂದ ದಿಸ್ ಈಸ್ ದಿ ಇಂಪಾರ್ಟೆಂಟ್ ಸ್ಕಿಲ್ ಯು ಹ್ಯಾವ್ ಟು ಡೆವಲಪ್. 40,548. ಸೊ ಏನಾದ ಅಲ್ಲಿಗೆ? ಎಲ್ಲರೂ ಕಳೆದೋಗ್ಬಿಟ್ರು. ಎಲ್ಲರೂ ಕಳೆದೋದ್ಮೇಲೆ ಯಾರು ಉಳಿಲಿಲ್ಲ ಅಂದರೆ ಭೇಷ್ ಅನ್ನೋದು. ಅಂದರೆ ದಿಸ್ ನಂಬರ್ ಈಸ್ ಡಿವಿಸಿಬಲ್. ಸೊ ಆನ್ಸರ್ ಏನೋ? ದೇರ್ ಫೋರ್ ಹೆಂಗಪ್ಪ ಇಡೋದು ಅಂತಂತಂದರೆ 233,8,268 ಡಿವೈಡೆಡ್ ಬೈ 6,758 ಈಕ್ವಲ್ಸ್ 300. ತುಂಬ ಚೆನ್ನಾಗಿ ಉತ್ತರ ಬಂತು ಅಂದರೆ ಖುಷಿ ಆಗ್ಬಿಟ್ಟು ಅವ್ರಿಗೆ ಮತ್ತೊಂದು ಮನೆ ಕಟ್ಕೊಟ್ಟೋದು.